ನಮಸ್ಕಾರ ಎಲ್ಲರಿಗೆ ನನ್ನ ಪ್ರೀತಿಪೂರ್ವಕ ವಂದನೆಗಳು. ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಗಂಗೊಳ್ಳಿಯ ಒಂದು ಪ್ರಖ್ಯಾತಿಯಾಗಿರ್ತಕ್ಕಂಥ ಪಂಚಮ ನದಿ ತೀರದಲ್ಲಿರ್ತಕ್ಕಂಥ ಒಂದು ದೊಡ್ಡ ನಮ್ಮ ಒಂದು ಈ ಊರಿಗೆ ಇವತ್ತು ಶ್ರೀ ಮಲ್ಲೇರಮಠ ಶ್ರೀ ವೆಂಕಟರಮಣ ದೇವರ ಒಂದು ರಥೋತ್ಸವ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನೀವೆಲ್ಲ ಇಲ್ಲಿ ಬಂದಿದ್ದೀರಿ. ತಮಗೆಲ್ಲರಿಗೂ ಕೂಡ ನಾನು ಒಂದು ಸ್ವಯಂ ಸೇವಕನಾಗಿ ತಮಗೆ ನಾನು ಹೃತ್ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರಥಮವಾಗಿ ನಮ್ಮ ಗಂಗೊಳ್ಳಿಯ ಈ ಒಂದು ಹಬ್ಬ ನೋಡಲಿಕ್ಕೆ ಕಣ್ಣುಗಳು ಎರಡು ಸಾಲದು, ಅಷ್ಟೊಂದು ಸುಂದರವಾದಂಥ ನಮ್ಮ ಈ ಗಂಗೊಳ್ಳಿಯ ಒಂದು ರಥೋತ್ಸವ ಕಾರ್ಯಕ್ರಮ. ಈ ರಥೋತ್ಸವ ಕಾರ್ಯಕ್ರಮ ಎನ್ನುವಂಥದ್ದು ನಮ್ಮ ಗಂಗೊಳ್ಳಿಯ ಎಲ್ಲ ಊರಿನ ಜನರೆಲ್ಲ ಸೇರಿಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ರಥೋತ್ಸವವನ್ನು ಆಚರಿಸುವಂಥ ಒಂದು ಭಾಗ್ಯ ನಮ್ಮ ಗಂಗೊಳ್ಳಿಯ ಊರಿನ ಎಲ್ಲ ಜನರಿಗೆ ಒಂದು ವೆಂಕಟರಮಣ ದೇವರು ಅನುಗ್ರಹಿಸಿದ್ದಾನೆ. ರಥೋತ್ಸವದಲ್ಲಿ ವೆಂಕಟರಮಣನು ವಿರಾಜಮಾನನಾಗಿ ಕುಳಿತುಕೊಂಡು ದೇವರು ಎಲ್ಲರನ್ನ ಅವನ ಸೇವೆ ಮಾಡಿದ ಎಲ್ಲರಿಗೂ ಕೂಡ ತುಂಬ ಉತ್ತಮವಾಗಿ ಒಳ್ಳೆಯದನ್ನು ಮಾಡಲಿ ಅಂತ ಹರಿಸುತ್ತಾನೆ. ಅದಕ್ಕಾಗಿ ಎಲ್ಲ ಜನರು ರಥೋತ್ಸವ ಸಂದರ್ಭದಲ್ಲಿ ಬೇಡಿದ್ದನ್ನು ಕೊಡ್ತಾನೆ ಅನ್ನುವಂಥ ಒಂದು ಮಾತಿದೆ. ಆ ಪ್ರಕಾರವಾಗಿ ದೇವರು ನಡೆಸಿಕೊಡ್ತಾನೆ ಅನ್ನುವಂಥ ಭರವಸೆ ಎಲ್ಲರಿಗಿದೆ ಅನ್ನುವಂಥದ್ದನ್ನು ಹೇಳ್ತೇನೆ. ಹಾಗೆ ಕೂಡ ಮೊನ್ನೆಯ ದಿನ ಅಂದರೆ 4-5 ದಿವಸದ ಹಿಂದೆ ಇಲ್ಲಿದ್ದು ದೇವಸ್ಥಾನದಲ್ಲಿ ಧ್ವಜಾರೋಹಣ ಅಂದರೆ ಗರುಡ ಕಟ್ಟುವುದು ಅಂತ ಹೇಳ್ತೀವಿ. ಅದಾದ ನಂತರ ಹಗಲು ಉತ್ಸವ ಆಗ್ತದೆ. ಅದರ ನಂತರ ರಾತ್ರಿಗೆ ಬಂಡಿ ಉತ್ಸವ, ಅದರ ನಂತರ ಮೊನ್ನೆ ಸಣ್ಣ ರಥೋತ್ಸವ, ಹಾಗೆ ಇವತ್ತಿನ ದಿವಸದಲ್ಲಿ ಒಂದು ಬ್ರಹ್ಮ ರಥೋತ್ಸವ. ಇವತ್ತು ರಥ ಸಪ್ತಮಿ ಆಗಿರೋದ್ರಿಂದ ಬ್ರಹ್ಮ ರಥೋತ್ಸವವನ್ನು ಆಚರಣೆ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಊರಿನ ಎಲ್ಲ ಜನರಿಗೆ ಒಂದು ಉತ್ತಮವಾದಂಥ ದೇವರ ದರ್ಶನವಾಗಿ ಎಲ್ಲರೂ ಇದು ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಪುನೀತರಾಗಿದ್ದಾರೆ, ತುಂಬ ಸಂತೋಷಗೊಂಡಿದ್ದಾರೆ. ಹಾಗಾಗಿ ಈ ದೇವರಲ್ಲಿ ಇರ್ತಕ್ಕಂಥ ಭಕ್ತಿ ನಮಗೆಲ್ಲರಿಗೂ ಕೂಡ ಒಂದು ಸುಂದರವಾಗಿ ನೋಡಲಿಕ್ಕೆ ಒಂದು ಅವಕಾಶ ಆಗ್ತದೆ. ಹಾಗೆ ಈ ದೇವಸ್ಥಾನದಲ್ಲಿ ಆಗುವಂಥ ಈ ರಥೋತ್ಸವದಲ್ಲಿ ಆಗುವಂಥ ಕೆಲವೊಂದು ಕಾರ್ಯಕ್ರಮದ ಬಗ್ಗೆ ಹೇಳ್ತೇನೆ. ದೇವರು ಹೊರಗಡೆ ಬಂದು ದೇವರ ರಥದ ಮೇಲೆ ಕುಳಿತುಕೊಂಡು ದೇವರು ಕುಳಿತುಕೊಂಡ ಮೇಲೆ ಅಲ್ಲಿ ಈ ರಥಾವರಣ ಅಂತ ನಾವು ಮಾಡ್ತೇವೆ, ಒಂದು ಸಂದರ್ಭ ಆಗ್ತದೆ, ದೇವರ ಪೂಜೆ ಆಗ್ತದೆ. ಅದರ ನಂತರ ಉರುಳು ಸೇವೆ ಅಂತ ಮಾಡ್ತಾರೆ ದೇವಸ್ಥಾನದಲ್ಲಿ. ಆ ಉರುಳು ಸೇವೆ ನಮ್ಮ ಊರಿನ ಕೆಲವರೆಲ್ಲ ಮೊದಲಿಂದ ಅನೇಕ ವರ್ಷಗಳಿಂದ ಆ ಉರುಳು ಸೇವೆಯಲ್ಲಿ ಭಾಗಿಯಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಅವರು ಒಂದು ತುಂಬ ಮೆರುಗು ಕೊಡ್ತಾರೆ. ಅವ್ರ ಭಕ್ತಿಯಿಂದ ಅದನ್ನು ಮಾಡುವಂಥ ಕಾರ್ಯಕ್ರಮಕ್ಕೆ ನಾವೆಲ್ಲರೂ 2 ಕಣ್ಣುಗಳನ್ನು ನೋಡಿಕೊಂಡು ಸಂತೋಷ ಪಡುವಂಥದ್ದು. ಹಾಗೆ ಕೂಡ ಪ್ರತಿ ವರ್ಷದಂತೆ ಅನೇಕ ಮಂದಿ, ಇವನ್ ಕೂಡ ನಾನು ಕೂಡ ಪ್ರತಿ ವರ್ಷ ದೇವರಿಗೆ ಈ ಹಣ್ಣು ಹಂಪಲುಗಳನ್ನೆಲ್ಲ ದೇವರ ಪ್ರಸಾದ ಮೂಲಕ ದೇವರನ್ನು ಬೇಡಿಕೊಂಡು ಎಲ್ಲರಿಗೆ ನಾವು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಸಮರ್ಪಣೆ ಮಾಡುವಂಥದ್ದು. ಕೆಲವು ಕಡೆಯಲ್ಲಿ ಏನಂದರೆ ಭಟ್ಕಳದಲ್ಲಿ ನಾವು ಹೋದಾಗ ಏನಾಗ್ತದೆ ಅಂದರೆ ಅಲ್ಲಿ ಬಾಳೆಹಣ್ಣು ಫ್ರೂಟ್ಸ್ಗಳೆಲ್ಲ ರಥಕ್ಕೆ ಹೊಡೆಯುವಂಥದ್ದು. ಬಟ್ ನಮ್ಮ ಊರಿನಲ್ಲಿ ಹಾಗಲ್ಲ. ನಮ್ಮ ಇಲ್ಲಿ ಎಲ್ಲ ಭಕ್ತಿಯಿಂದ ಬಂದಂಥ ಜನರಿಗೆ ದೇವರ ಪ್ರಸಾದ ಸಿಗಬೇಕು, ಅವರು ತಗೊಂಡು ದೇವರ ಪ್ರಸಾದವನ್ನು ಸ್ವೀಕರಿಸಿ ಕೃತಜ್ಞರಾಗಬೇಕಂತ ಹೇಳಿ ನಾವೆಲ್ಲರಿಗೆ ಪ್ರಸಾದ ಮೂಲಕ ಎಲ್ಲ ರೀತಿಯ ಫ್ರೂಟ್ಸ್ಗಳನ್ನು ಅವರಿಗೆ ನಾವು ಇದು ಬಿಸಾಡುವ ಮೂಲಕ ಅವರಿಗೆ ದೇವರಿಗೆ ನಾವು ಸಂತೋಷಗೊಳಿಸುತ್ತೇವೆ. ಈ ಒಂದು ಕಾರ್ಯಕ್ರಮವನ್ನು ನೋಡಿದಂಥ ಎಲ್ಲರಿಗೂ ಕೂಡ ನಾವು ದೇವರಲ್ಲಿ ಅವರ ಮುಂದಿನ ದಿನದಲ್ಲಿ ಆಯುಷ್ಯ, ಆರೋಗ್ಯ, ಸಕಲ ಸಂಪತ್ತು ಸೌಭಾಗ್ಯಗಳೆಲ್ಲ ದೇವರವರಿಗೆ ಕರುಣಿಸಲಿ. ಹಾಗೆ ನಾಳೆ ದಿನವೂ ಕೂಡ ಅವಭೃತೋತ್ಸವ, ಈ ಒಂದು ಕಾರ್ಯಕ್ರಮ ಕೂಡ ಈ ರಥೋತ್ಸವ ಸಂದರ್ಭದಲ್ಲಿ ನಾವು ಒಂದು ಮಾಡಲೇಬೇಕು. ಈಗ ಇಲ್ಲಿ ಊರಿನಲ್ಲಿ ಇದು ಓಕಳಿ ಆಗ್ತದೆ, ಆದರೂ ಕೂಡ ಈ ರಥೋತ್ಸವ ಸಂದರ್ಭದಲ್ಲಿ ನಮಗೆ ಒಂದು ಈ ಓಕಳಿ ಅನ್ನುವಂಥದ್ದು ಮಾಡಲೇಬೇಕಾದಂಥ ಹಿರಿಯರಿಂದ ನಡ್ಕೊಂಡು ಬಂದಿರತಕ್ಕಂಥ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ GSB ಸಮಾಜದ ಎಲ್ಲ ಬಂಧುಗಳು ಆ ಒಂದು ರಥೋತ್ಸವ ಸಂದರ್ಭದಲ್ಲಿ ಆಗುವಂಥ ಓಕಳಿ ಅಂತ ಹೇಳಿದ್ರೆ ಅವಭೃತ ಸ್ನಾನ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಊರಿನ ಜನರು ಭಾಗಿಯಾಗ್ತಾರೆ. ಹಾಗೆ ಅದರ ನಂತರ ಕೊನೆಯಲ್ಲಿ ಲಾಸ್ಟಿಗೆ ರಾತ್ರಿ ಹೊತ್ತಿನಲ್ಲಿ 9 ಗಂಟೆಗೆ ಇಲ್ಲಿಂದ ದೇವರು ಹೊರಡ್ತದೆ. ಗುಡ್ಡೇಕೇರಿಯಿಂದ ಸೀದಾ ತಾರಿಮನೆ, ಆ ತಾರಿಮನೆಯಲ್ಲಿ ದೇವರು ಅಲ್ಲಿ ಹೋಗ್ತಾರೆ. ಅಲ್ಲಿ ಖಾರ್ವಿ ಸಮಾಜದ ಜನರು ಆ ಒಂದು ಸಂದರ್ಭದಲ್ಲಿ ಭಯ ಭಕ್ತಿಯಿಂದ ದೇವರಲ್ಲಿ ಅವರು ಯಾವುದೇ ರೀತಿಯಲ್ಲಿ ಅಪೇಕ್ಷೆ ಮಾಡದೆ ಅವರ ಸ್ವಂತ ಖರ್ಚಿನಲ್ಲಿ ಅವರೆಲ್ಲ ದೇವರ ಕಾರ್ಯಕ್ರಮಕ್ಕೆ 2 ದೋಣಿಗಳನ್ನು ಸೇರಿಸಿಕೊಂಡು ಅಲ್ಲಿ ದೇವರ ಪಲ್ಲಕ್ಕಿಯನ್ನು ದೋಣಿಯಲ್ಲಿ ಇಟ್ಟು 5 ಸುತ್ತು ಗಂಗೊಳ್ಳಿ ಪಂಚಗಂಗಾವಳಿಯಲ್ಲಿ ಸುತ್ತು ತಿರುಗಿಸಿಕೊಂಡು ದೇವರ ಕೃಪೆಗೆ ಪಾತ್ರರಾಗಿ ಅವರು ಈ ಕಳವಿನ ಬಾಗಿಲು ಅಲ್ಲಿ ದೇವರನ್ನು ಕೊನೆಯಲ್ಲಿ ಅಲ್ಲಿ ಮುಟ್ಟಿಸಿ ಅವರ ಜವಾಬ್ದಾರಿಯನ್ನು ಮಾಡಿ ಅವರು ಎಲ್ಲ ರೀತಿಯಲ್ಲಿ ಪ್ರತಿ ವರ್ಷದಂತೆ ಪಾಂಡು ಖಾರಿಯವರು ಆ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಬಂದಿದ್ದಾರೆ. ಹಾಗೆ ಇನ್ನೊಂದು ವಿಚಾರವನ್ನು ನಾವು ಹೇಳಲೇಬೇಕು. ಯಾಕಂದರೆ ಈ ಗಂಗೊಳ್ಳಿಯಲ್ಲಿ
ಒಂದು ನಮ್ಮ ಈ ಗಂಗೊಳ್ಳಿಯ ಹೃದಯ ಭಾಗದಲ್ಲಿರ್ತಕ್ಕಂಥ ನಮ್ಮ ಆರ್ಕಾಟಿ ಮನೆತನದವರು. ಅವರು ನಮ್ಮ ಈ ವೆಂಕಟರಮಣ ದೇವಸ್ಥಾನದಲ್ಲಿರ್ತಕ್ಕಂಥ ಭಯಭಕ್ತಿ ಅನ್ನುವಂಥದ್ದು ನಮಗೆ ಹೇಳಲಿಕ್ಕೆ ಅಸಾಧ್ಯವಾದಂತು. ಅವರು ನಮ್ಮ ದೇವಸ್ಥಾನದ ಈ ಒಂದು ರಥೋತ್ಸವದ ಸಂದರ್ಭದಲ್ಲಿ ಸುಂಕಾಣಿಯನ್ನು ಅವರು ನಿರ್ವಹಿಸುವಂಥ ಒಂದು ಕಾರ್ಯಕ್ರಮ, ಅದು ಅವರ ಮೊದಲಿಂದಲೇ ಆರ್ಕಾಟಿ ಮನೆತನದವರಿಗೆ ಅದೊಂದು ಜವಾಬ್ದಾರಿಯನ್ನು ದೇವಸ್ಥಾನದ ನಮ್ಮ ಹಿರಿಯರು ನೀಡಿರ್ತಕ್ಕಂಥ ಒಂದು ವ್ಯವಸ್ಥೆ. ಅವರು ಅದನ್ನು ಒಳ್ಳೆ ರೀತಿಯಿಂದ ಆ ಒಂದು ಸುಂಕಾಣಿಯನ್ನು ಮಾಡುವುದರ ಮುಖೇನ ನಮ್ಮ ರಥಕ್ಕೆ ಒಂದು ಸುಂದರವಾದ ವೈಭವವನ್ನು ಅವರು ನೀಡ್ತಾ ಇದ್ದಾರೆ. ಹಾಗೆ ಅವರ ಮತ್ತೊಂದು ತಂಡ ಅಂದರೆ ಪಟೇಲ್ರ ಮನೆತನದವರು. ಪಟೇಲ್ರು ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಅಚ್ಯುತ್ ಪಟೇಲ್ರು, ನರಸಿಂಹ ಪಟೇಲ್ರು, ಅವರು ಹಿರಿಯ ಮನೆತನದವರು. ಅವರೆಲ್ಲ ಈ ಒಂದು ಸಂದರ್ಭದಲ್ಲಿ ಅವರ ಮನೆತನದವರೆಲ್ಲ ಬಂದು ಕೂಡ ಇವರೊಟ್ಟಿಗೆ ನಮ್ಮ ಆರ್ಕಾಟಿ ಕಾರ್ಯ ಸಮಾಜದವರೊಟ್ಟಿಗೆ ಅವರು ಕೂಡ ಭಾಗಿಯಾಗಿ ಈ ಒಂದು ಸಂದರ್ಭದಲ್ಲಿ ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಹಾಗೆ ದೇವಾಡಿಗ ಸಮಾಜದ ಮನೆತನದವರು ಈ ಒಂದು ತೇರನ್ನು ಕಟ್ಟುವಲ್ಲಿ ಅವರು ಹಿಂದಿನಿಂದಲೂ ತಿಮ್ಮಪ್ಪ ಆಗಿರ್ಬೋದು, ಮತ್ತು ನಮ್ಮ ಕೃಷ್ಣಣ್ಣ ಆಗಿರ್ಬೋದು, ಅವರೆಲ್ಲರೂ ಕೂಡ ಆವಾಗಿಂದ ಇವತ್ತಿನ ದಿವಸದಲ್ಲಿ ಕೂಡ ಅವರು ಒಂದು ಉತ್ತಮವಾದಂಥ ದೇವರ ರಥೋತ್ಸವವನ್ನು ನಿರ್ಮಿಸುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಇದೆಲ್ಲ ನಮಗೆ ಒಂದು ನೋಡುವಂಥ ಭಾಗ್ಯವನ್ನು ಎಲ್ಲ ದೇವರು ಕರುಣಿಸಿದ್ದಾನೆ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ದೇವರು ಆಯುಷ್ಯ, ಆರೋಗ್ಯ, ಸಕಲ ಸಂಪತ್ತನ್ನು ಕೊಡಲಿ ಅಂತ ನಾನು ಪುನಃ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ, ನಾನು ಒಂದು ಸ್ವಯಂ ಸೇವಕನಾಗಿ ತಮಗೆ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ ನಾನು ಈ ಒಂದು TV ಚಾನಲ್ನವರಿಗೆ ನಾನು ಶುಭಾಶಯವನ್ನು ಕೋರ್ತೇನೆ. ನಮಸ್ಕಾರಗಳು, ಧನ್ಯವಾದಗಳು. China